ಜೈನ್ ದೋಸ್ತು. ಮಧ್ಯಾಹ್ನ ಬಿಸಿಲು ಸಿಕ್ಕಾಪಟ್ಟೆ ಸುಡ್ತಾ ಇದೆ ಮುಂಬೈಯಲ್ಲಿ. ತಿರ್ಗಾ ಲೋಕಲ್ ಟ್ರೈನ್ನ ಹತ್ತೋದಕ್ಕೆ ಹೋಗೋಣ ಇವಾಗ. ಜನ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ನೋಡಿ. ಆನ್ ದ ವೇ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನಲ್ಲೇ ಎಲ್ಲರೂ ಶೂ ಪಾಲಿಷ್ ಮಾಡಿಸ್ಕೋತಾರೆ. ಲೋಕಲ್ ಟ್ರೈನ್ನ ಹಿಡ್ಕೊಂಡು CSTಯಿಂದ ಅಂಧೇರಿಗೆ ಬಂದೆ. ಇವಾಗ ಇಲ್ಲಿಂದ ಈಗ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಪೇಟಿಎಮ್ಮಲ್ಲಿ ಮೆಟ್ರೋ ಟಿಕೆಟ್ನ ಬುಕ್ ಮಾಡ್ಕೋತೀನಿ ಈಗ. ಮುಂಬೈ ಮೆಟ್ರೋ ಫ್ರಮ್ ಅಂಧೇರಿ ಟು ವರ್ಸೋವಾ 20 ರೂಪಿ ಪರ್ ಪ್ಯಾಸೆಂಜರು. 20 ರೂಪಾಯಿ ಒಬ್ಬರಿಗೆ. ಚಾಕ್ಲೇಟ್ ಸಿಗುತ್ತೆ, ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇಲ್ಲೇ. ಬುಕ್ಸ್ ಅಂಗಡಿನೂ ಇದೆ ಇಲ್ಲಿ. ಮೆಟ್ರೋ ಸ್ಟೇಷನ್ ನಿಮಗೆ ಒಂಥರ ಮಾಲ್ ಇದ್ದಂಗೆ ಇದೆ, ಮಿನಿ ಮಾಲ್ ಥರ. ಮೆಟ್ರೋ ಸೈನ್ ಪ್ರಕಾರ ಮೆಟ್ರೋದಲ್ಲಿ ಯಾವುದೇ ಥರ ಮೀನು, ಕೋಳಿ ಹಾಗೂ ಯಾವುದೇ ಸತ್ತಿರೋಂಥ ಪ್ರಾಣಿ ಮಾಂಸನ ತೊಗೊಂಡು ಹೋಗೋ ಹಾಗಿಲ್ಲ. ಅಕಸ್ಮಾತ್ ಯಾರಾದರೂ ಆ ಥರ ಮಾಂಸಗಳನ್ನ ತೊಗೊಂಡು ಹೋಗ್ತಿದ್ರೆ ಅದು ಅಫೆನ್ಸು. ಅದನ್ನು ಫೈನ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಫೈನ್ ಹಾಕ್ತಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಶೆಕೆ ಇದೆ. 30 ರೂಪಾಯಿ ಕೊಟ್ಬಿಟ್ಟು ಸ್ಪ್ರೈಟ್ ತೊಗೊಂಡಿದ್ದೀನಿ. 4 ಕಿಲೋಮೀಟ್ರ್ ಆಗುತ್ತೆ. ಶೇರಿಂಗ್ ಆಟೋದಲ್ಲಿ ಒಬ್ರಿಗೆ 20 ರೂಪಾಯಿ ಆಗುತ್ತೆ. ಈ ರೂಟಲ್ಲಿ ಅವರು ಮೀಟ್ರ್ ಹಾಕಲ್ಲ. ವರ್ಸೋವಾ ಜೆಟ್ಟಿ ಬೀಚ್ಗೆ ನೋಡಿ ಎಲ್ಲ ಜನ ಗಾಡಿ ಸಮೇತ ಕಾಯ್ತವ್ರೆ ಇಲ್ಲಿ. ಈಗ ನೀರನ್ನ ಕ್ರಾಸ್ ಮಾಡಿ ನಾವು ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು ದಾಟ್ಕೊಂಡು. ನೋಡಿ ಗಾಡಿನೇ ಬೋಟ್ ಮೇಲೆ ಹತ್ತಿಸ್ಕೊಂಡ್ಬಿಡ್ತಾರೆ ಇಲ್ಲಿ. ಈ ಬ್ರಿಡ್ಜ್ನ ಕ್ರಾಸ್ ಮಾಡೋಕ್ಕೆ ಒಬ್ಬರಿಗೆ 5 ರೂಪಾಯಿ ಚಾರ್ಜು. ಚೇಂಜ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇ ಇರ್ತಾರೆ ಅವರು. 10 ರೂಪಾಯಿ ಕೊಟ್ಟರೆ 5 ರೂಪಾಯಿ ತಳ್ಬಿಟ್ಟು ಒಂದು ಟಿಕೆಟ್ ತಳ್ಬಿಡ್ತಾರೆ. ಇವಾಗ ಮಂಡ ಐಲ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಏನು ಅಂದರೆ ಒಣಗಿಸಿರೋ ಮೀನು. ನೋಡಿ ಇಲ್ಲೇ ಇದೆ ಕರ್ಮೀನು. ಮೀನೆಲ್ಲ ಹಿಡ್ದಾದ್ಮೇಲೆ ಚೆನ್ನಾಗಿ ಒಣಗಿಸ್ತಾರೆ ಇಲ್ಲಿ. ಇಲ್ಲಿಂದ ಎಲ್ಲ ಒಣಗಿಸಿರೋ ಮೀನು, ಸಿಹಿಗಡಿ ಆಗಲಿ, ಕರ್ಮೀನಾಗಲಿ ಅಥವಾ ಬೇರೆ ಬೇರೆ ಮೀನುಗಳು ಬರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಇಲ್ಲಿಂದ ಮಾರ್ಕೆಟಿಗೆ ಕಳಿಸ್ತಾರೆ. ಮಾರ್ಕೆಟಿಂದ ಬೇರೆ ಬೇರೆ ಕಡೆ ಜಾಗಕ್ಕೂ ಅದು ಹೋಗುತ್ತೆ. ಮತ್ತು ಈ ಮಡ್ ಐಲ್ಯಾಂಡ್ನ ಫೇಮಸ್ ಏನು ಅಂದರೆ ಇಲ್ಲಿ ಹಿಡ್ದಿರೋ
ಮೀನುಗಳನ್ನೆಲ್ಲ ಚೆನ್ನಾಗಿ ಒಣಗಿಸಿ ಅದನ್ನು ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಂ, ಕರ್ನಾಟಕ ಸೇವಾ. ಯಾರು ಹಾಂ, ನಮ್ದು ಕನ್ನಡ ತೆಲುಗು ಎಲ್ಲ ಕನ್ನಡ ಬರುತ್ತಾ? ಯಾವ ಊರಿನ ನೀವು? ಆಂಧ್ರ ಪ್ರದೇಶ. ಅದೋನಿ. ನಿಂದೆ ಅದು ನಮ್ಮದು ಬೆಂಗಳೂರು. ನಂದು ಫೀಸು ಹಾಂ, ಫೀಸ್ ಇಲ್ಲ ಫೀಸ ಇದೆಲ್ಲ ಯಾವ್ದಣ್ಣ? ಇದು ಇದೇ ಬೇರೆ ಥರ ಇದೆ, ಅದೇ ಬೇರೆ ಥರ ಇದೆ, ಅದೇ ಬೇರೆ ಥರ ಇದೆ. ಎಲ್ಲ ಎಲ್ಲ ಕೋಳಿಗೆ ಡಾನ್ ಆಗ್ತದೆ ಇದು. ಓ, ಎಲ್ಲ ಕೋಳಿಗೆ ಮೇವು ಆಗುತ್ತೆ ಇದೆಲ್ಲ. ಅಂದರೆ ಇದೆಲ್ಲ ಮಾರಬೇಕು ಅಂತ ಹಿಡ್ದಿರೋ ಮೀನಾ? ಹಾಂ, ಇದೆಲ್ಲ ಮಾರಬೇಕು ಅಂತ ಹಿಡ್ದಿರೋ ಮೀನಾ ಇಲ್ಲ ಕೋಳಿಗೆ ಮೇವಿಗೆ ಅಂತ ವೇಸ್ಟೇಜ್ ಹಾಕೋ ಮೀನಾ ಇದೆಲ್ಲ? ಇಲ್ಲ ಇವು ಬರೋದೇ ತಾಜಾ ಬರ್ತಾವ, ಹಂಗೆ ಇಟ್ಟು ಖರಾಬ್ ಆಗ್ತಾವಲ್ಲ ಅವು, ಮತ್ತೆ ಇನ್ನೊಂದು ತಯಾರಾಗ್ತಾವ. ವೇಸ್ಟ್ ಆಯ್ತು. ಹಾಂ, ಎಕ್ಸ್ಟ್ರಾ ಮಿಕ್ಕಿರೋದೆಲ್ಲ ವೇಸ್ಟ್ ಆಗಬಾರ್ದು ಅಂತ ನೀವು ಈ ಥರ ಒಣಗಿಸಿ ಮಾಡೋದು. ಮತ್ತೆ ಬೇರೆ ಪೌಡರ್ ಬನ ಹಾಂ ಮಕ್ಕ ಹಾಂ ಎಲ್ಲ ಮಿಕ್ಸ್ ಮಾಡು, ಹಾಂ, ಕೋಲ್ ಫಾರ್ಮ್ ಬಂತು. ಕೋಳಿ ಫಾರ್ಮ್ಗೆ ಹೋಗುತ್ತೆ, ಎಲ್ಲ ಮೇವಾಗುತ್ತೆ ಕೋಳಿಗೆ. ಹಾಂ, ಸರಿ, ಓಕೆ ಓಕೆ ಅಣ್ಣ. ಮೀನ್ ಮಿಕ್ಸ್ ಮಾಡೋದಿಲ್ಲ, ಕೋಲ್ ತಿನ್ನಾಗಿಲ್ಲ, ಕೋಳಿ ತಿನ್ನಲ್ಲ. ಇದನ್ನೇ ಬರೀ ಇದನ್ನೇ ಕ್ಲೀನಾಗಿರ್ಬೇಕು. ಮಿಕ್ಸ್ ಆದ್ರೇನೆ ಕೋಳಿ ತಿಂಬೋದು. ಹೌದು, ಇಲ್ಲ ತಿನ್ನಲ್ಲ. ಮೇವು ಜೊತೆ ಇದ್ರ ಪೌಡ್ರನ್ನು ಮಿಕ್ಸ್ ಆಗಬೇಕು ಕೋಳಿಗೆ. ಅದಕ್ಕೊಂದು ನೀಚ್ ಇರ್ತದಲ್ಲ, ಹಾಂ ಹಾಂ. ಈ ವಾಸನೆ ಬೇರೆ ಆಗ್ತದಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅಕ್ಕ ಇಲ್ಲಿ? 20 ವರ್ಷ ಆಯ್ತು. 20 ವರ್ಷ ಆಯಿತು ಇಲ್ಲೇ ಇದ್ದೀರಾ? ಹೆಂಗ್ ಅನ್ಸುತ್ತೆ ಮುಂಬೈ? ಚೆನ್ನಾಗಿದೆಯಾ ನಿಮಗೆ? ಅಂದ್ರೆ 3 ತಿಂಗಳು ಮತ್ತೆ ಊರಿಗೆ ಹೋಗ್ತೀವಲ್ಲ, 3 ತಿಂಗಳು ಊರಿಗೆ ಹೋಗ್ತೀರಾ? ಮಳೆ ಬಂದಾಗ ಇಲ್ಲೆಲ್ಲ ಬಂದೇ ಬಿಡ್ತಾವೆ. 1ನೇ ತಾರೀಕು ಜೂನ್ 1 ಕಾಲ ಬಂದೇ ಬಿಡ್ತಾವೆ. ಓ, ಮಳೆಗಾಲ ಸ್ಟಾರ್ಟ್ ಆದರೆ ಇಲ್ಲಿ ಮೀನೆಲ್ಲ ಹಿಡಿಯಲ್ಲ ನೀವು? ಏನಿಲ್ಲ, ಇನ್ನೆಲ್ಲ ಬಂದಿಲ್ಲ ಕಟ್ಟಾಕ್ತಾರ. ಹಾಂ, ಇವು ದೊಡ್ಡ ದೊಡ್ಡ ಬೋಟ್ ಎಲ್ಲ ತಂದಿಲ್ಲ ಕಟ್ಟಾಕ್ತಾರ. ಅವು 3 ತಿಂಗಳು ರೆಸ್ಟ್. ನಮ್ಮೂರಿಗೆ ನಾವು ಹೋಗಿ ಬರ್ಬೋದು. ಹಾಂ, ಎಲ್ಲರೂ 3 ತಿಂಗಳು ರೆಸ್ಟ್ ಆವಾಗ ಯಾವ ಫಿಶಿಂಗ್ ಇರಲ್ಲ, ಮೀನು ನೋಡ್ಕೊಳ್ಳೋದು ಏನಿರಲ್ಲ. ಬಂದು ಹಾಂ ಮತ್ತೆ 3 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಆಗ್ತದೆ. ಗಣಪತಿ ಹೋಗ್ತಾವ ನೋಡಿ, ಅವಾಗ ಮತ್ತೆ ಸ್ಟಾರ್ಟ್ ಆಗ್ತವೆ. ಹಾಂ, ಎಲ್ಲ ಪೇಮೆಂಟ್ ತೊಗೊಂಡು ಊರಿಗೆ ಹೋಗ್ತೀರಾ? ಆರಾಮಾಗಿ 3 ತಿಂಗಳು ಊರಲ್ಲಿದ್ದು ತಿರ್ಗಾ ಇಲ್ಲಿ ಬಂದು ಕುಂತಲ್ಲಿ ತಿಂಬೋದು, ಬರೋದಿಲ್ಲಿಗೆ. ಅದೇನು ಕೆಲಸ ಇಲ್ಲ, ಇಲ್ಲಿ ಬಂದ್ರೆ ಕೆಲಸ. ನೋಡ್ರಿ, ಮುಂಬೈಯಲ್ಲಿರೋರ್ಗು ಕನ್ನಡ ಬರುತ್ತೆ. ಅವರು ಆಂಧ್ರ ಪ್ರದೇಶದ ಅದೋನಿ ಅವರಂತೆ. 20 ವರ್ಷದಿಂದನೂ ಇಲ್ಲೇ ಇದ್ದಾರಂತೆ. ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಈ ಒಣಗಿಸಿರೋ ಮೀನಿನ ಸ್ಮೆಲ್ಲು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದೆ. इधर मार्केट कब होता है? कौन सा दिन? मार्केट जो है मार्केट सुबह में होता है, सुबह में डेली 4 बजे से लेके, मतलब सिर्फ होलसेल का मार्केट है कि रिटेल? मच्छी का होलसेल भी वैसे भी। चाहिए तो एक केजी भी मिलेगा? एक केजी भी, केजी के हिसाब से नहीं मिलता है इधर। जाली बाड़ी नहीं ट्रेड रहता है ना, एक ट्रे में छोटा कितना माल है ऐसा है तो होलसेल ही है। होलसेल होलसेल होलसेल। हाँ, होलसेल मिलेगा, छोटा भी मिलेगा, ऐसा सब मिलेगा। पूरा फ्रेश फिशेस उधर मिलेगा ना वहाँ पे? पूरा फ्रेश फिशेस भी मिलेगा और ड्राई जो ड्राई करके रखेगा वो भी मिल जाएगा। सब पूरा मिलेगा। अच्छा, इधर धंधा अच्छा, कपिल अच्छा, मतलब पैसा वो क्या बोलता है उसको यार, कमाई अच्छा होता है। कमाई अच्छा अच्छा होता है। अच्छा, कमाई किसको अच्छे से होता है? ओनर को, नहीं तो आप लोगों को प्रॉफिट? ओनर भी होना है, हम ऑनर लोग को ज्यादा होता है, हम लोग को तो कम होता है। आपका 10% कम रहेगा, वो लोग 10% ज्यादा रहेगा। हाँ। ऐसा है। आपको क्या ड्यूटी टाइमिंग वर्किंग इतना घंटा ऐसा? टाइमिंग मालूम नहीं, हाँ टाइम नहीं मालूम। सुबह जान लो 2 बजे रात से हाँ, शाम को 8 बजे तक हाँ, एक ड्यूटी है। ड्यूटी है। उतना वो तो 12 घंटे से ज्यादा हो गया। ज्यादा ड्यूटी हो। तो नींद कब करते हो आप लोग? नींद को क्या, अभी अभी टाइम मिलेगा तभी 2 घंटे सो जाएंगे, अगर टाइम नहीं मिला तो फिर नहीं सोएंगे। नहीं सोएंगे। पूरा फ्रेश मछली आता है आपको, उसको आप लोग अनलोडिंग करना है? लोडिंग करना है, लोडिंग लोडिंग अनलोडिंग, लोडिंग अनलोडिंग। ऐसा बस आपको रुकने के लिए जगह, रूम? रूम है ना, बढ़िया रूम, बड़ा अच्छा है मार्केट में अपना रूम है जो है, बड़ सेट मार्केट का रूम है, दिया है सेट। अच्छा, ऐसा रूम नहीं, झोपड़ी छोपड़ा, हाँ अच्छा ब्रांडेड रूम है। हाँ। पेमेंट कैसे कैसे मिलेगा आपको? पेमेंट 22-23 ऐसा उठता है। मतलब इंग्लिश इंग्लिश बोलो, हाँ, इंग्लिश में इंग्लिश में बात करना भाई। हम लोग हिंदी 23 मतलब 30 हाँ 30 30 हाँ 30 23,000 हाँ। सिर्फ फिश लोडिंग और अनलोडिंग। हाँ, लेकिन बोट आती है सुबह, हाँ। मच्छी उतारने का, बर्फ डालने का, पानी खाने का सामान उन लोग को बाहर भेजने का, फिर लोडिंग उसके बाद। ಮೀನುಗಳನ್ನ ಲೋಡಿಂಗ್ ಮಾಡೋದು, ಅನ್ಲೋಡಿಂಗ್ ಮಾಡೋದು, ಮತ್ತು ಅದ್ರ ಜೊತೆಗೆ ಈ ಐಸ್ ಬರ್ಫ್ ಏನಿರುತ್ತೆ ನೋಡಿ, ಕೋಲ್ಡ್ ಆಗಿ ಅದನ್ನು
ಫ್ರೀಸರ್ ಥರ ಇಡೋದಕ್ಕೆ, ಅದನ್ನು ಜಸ್ಟ್ ಇವರು ಲೋಡಿಂಗ್ ಮಾಡೋದು ಅನ್ಲೋಡಿಂಗ್ ಮಾಡೋದು ಅಷ್ಟೇ ಕೆಲಸ. ನೋಡಿರಿ 23,000 ರೂಪಾಯಿ ಅಂತೆ ಸಂಬಳ ಇವ್ರಿಗೆ ಒಂದು ತಿಂಗಳಿಗೆ. हाँ भैया ठीक है, थैंक यू। तेलुगु में तुम है? तेलुगु नहीं भैया, मैं कन्नड़ा हूँ। कन्नड़ा, अच्छा। कन्नड़ा। कितना एक दिन में 50 गाड़ी लोडिंग होगा क्या यहाँ? ज्यादा ऐसा 50 नहीं, 100 एक ऐसा गाड़ी 100ಕ್ಕೂ ಹೆಚ್ಚು ಗಾಡಿನಲ್ಲಿ ಲೋಡ್ ಆಗುತ್ತಂತೆ ಮೀನು. ಇಲ್ಲಿ ಎಷ್ಟು ಗಾಡೀಲಿ ಎಷ್ಟು KG ಗಟ್ಟಲೆ ಹೋಗ್ಬೋದಲ್ವಾ ಮೀನು. अगर हमको मछली चाहिए तो सेम डिस्टेंस है, मंगलूर भी उतना ही दूर है, चेन्नई भी उतना ही दूर है. मछली चाहिए तो हमको मंगलूर से आता है, नहीं तो चेन्नई से आता है, क्योंकि वो बेंगलुरु तो आर बार साइड में नहीं है, वो तो सेंटर पे है. सारी मच्छी देख रहे हो पड़ी है अभी तक खा रहे हैं. ಬನ್ನಿ ಎಲ್ಲ ಮೀನುಗಳನ್ನ ತೋರಿಸ್ತೀನಿ ಇವಾಗ. भैया ये लोग पूरा खाएगा ना? खा जाते हैं फ्री में? फ्री में खाओ. ಕಾಗೆಗಳಿಗೆ ಫ್ರೀಯಾಗಿ ಫಿಶ್ ಸಿಗುತ್ತೆ ಇಲ್ಲಿ ಮೀನು. मच्छी क्या है? फ्रेश वाटर का है ना भैया? रानी फ्रेश मच्छी है, पानी में जाते हैं. रानी मीन। हाँ। भैया ये लूज में नहीं मिलेगा ना, सिर्फ ट्रे में लेके जाना है सेल्स को. एक ट्रे कितना पड़ेगा? ये छोटा ट्रे मिलता है, सुबह आओगे तो आपको 800-900 रुपये में मिलेगा. 800 कितना केजी रहेगा अंदाज एक ट्रे में? अंदाज 20-25 केजी रहेगा. 25 केजी. 25. हाँ, एक ट्रे में 800-900 रुपये में. 20-25 ಕೆಜಿ ಬರುತ್ತಂತೆ ಒಂದು ಚಿಕ್ಕ ಟ್ರೇಯಲ್ಲಿ ಮೀನು. इसमें ಒಂದು ಟ್ರೇಗೆ 2 ट्रे आता है. हाँ? इसमें 2 ट्रे आता है एक ट्रक में. अच्छा, कितना पड़ेगा? हाँ? 800-900. 1800 का तुमको 2 ट्रे पड़ेगा. ಹಾಂ 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 800-900 ರೂಪಾಯಿ ಬೀಳುತ್ತಂತೆ ಒಂದು ಟ್ರೇಗೆ 20-25 ಕೆಜಿಗೆ ಅಂದರೆ. ಆದರೆ ನಮಗೆ 1 ಕೆಜಿ ಬೇಕು 2 ಕೆಜಿ ಬೇಕು ಅಂದರೆ ಸಿಗಲ್ಲ, ಟ್ರೇ ಲೆಕ್ಕದಲ್ಲೇ ತಗೋಬೇಕು. आओ दिखा रहा है ना. वो माल का जो है लगा है एकदम. माल का हर वगैरह देख रहे हो. अभी ये जो है शाम तक लोडिंग होगी, अभी और भी नीचे पूरा माल पड़ा है. अच्छा, सुबह आओगे तो इधर जगह खड़ा होने का. ಬೆಳಗ್ಗೆ ಬಂದರೆ ನಿಂತ್ಕೊಳ್ಳೋಕೆ ಜಾಗನೂ ಸಿಗಲ್ವಂತೆ, ಅಷ್ಟೊಂದು ರಶ್ ಇರುತ್ತಂತೆ ಈ ಮಾರ್ಕೆಟು. ಬೆಳಗ್ಗೆಯಿಂದ ಹಿಡ್ದಿರೋ ಮೀನನ್ನ ಇವಾಗೆಲ್ಲ ಇನ್ನೂ ಲೋಡಿಂಗ್ ಮಾಡ್ತಾನೆ ಇದ್ದಾರೆ. ರಾತ್ರಿ 2 ಗಂಟೆಗೆ ಅವ್ರ ಕೆಲಸ ಶುರುವಾಗುತ್ತಂತೆ. ರಾತ್ರಿ 2 ಗಂಟೆಗೆ ಬೋಟ್ ಬಂದಿದ ತಕ್ಷಣ ಅನ್ಲೋಡಿಂಗ್ ಶುರುವಾಗುತ್ತೆ. ಅನ್ಲೋಡಿಂಗ್ ಎಲ್ಲ ಆದಮೇಲೆ ಎಲ್ಲ ಟ್ರೈನಲ್ಲಿ ಹಾಕಿ ತೂಕ ಮಾಡಿ ಒಂದು ಕಡೆ ಇಡ್ತಾರೆ. ಅದನ್ನು ತಿರ್ಗಾ ವಾಪಸ್ಸು ಟ್ರೇ ಲೆಕ್ಕದಲ್ಲಿ ಎಲ್ರಿಗೂ ಹೋಲ್ಸೇಲಲ್ಲಿ ಮಾರಾಟ ಮಾಡ್ತಾರೆ. ಈ ಮೀನು ಮಾರ್ಕೆಟಲ್ಲಿ ಉರಿಯೋ ಬಿಸಿಲಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಜನ ಇಲ್ಲಿ. ಅಂಕಲ್ ಚೆನ್ನಾಗಿದ್ಯಾ? ಹ್ಞೂ ಅಂಕಲ್, ಕನ್ನಡದವರಾ? ಹಾಂ, ಕನ್ನಡದವನು. ಅಂಕಲ್ ಯಾವ್ರು ನಿಮ್ಮದು? ನಮ್ಮದು ಮೈಸೂರು ಶ್ರವಣಬೆಳಗೊಳ. ಶ್ರವಣಬೆಳಗೊಳ. ಓ, ಮತ್ತು ಮುಂಬೈಯಲ್ಲೇ ಇರೋದು ನೀವು? ನಾವು ಇಲ್ಲೇ ನಮ್ಮ ಮನೆ ಐತೆ ಇಲ್ಲೇ. ಮನೆ ಇಲ್ಲೇ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು ಇಂದಿರಾ ಗಾಂಧಿ ಸತ್ತಾಗ ಬಂದಿದ್ದು. ಇಂದಿರಾ ಗಾಂಧಿ ಸತ್ತಾಗ ಬಂದಿದ್ದು? ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲ ಇಲ್ಲೇ ಉಳ್ಕೊಂಡಿರೋದು? ನೋಡ್ರಿ, ಮೈಸೂರವ್ರು ಸಿಕ್ಕಿದ್ದಾರೆ ಅಂಕಲ್ ಇಲ್ಲಿ. ಅಂಕಲ್ ಹೆಂಗಿದೆ ಮುಂಬೈ ಲೈಫು? ಚೆನ್ನಾಗೈತಪ್ಪ. ಚೆನ್ನಾಗೈತೆ. ನಿಮ್ದು ಇದೇ ಬಿಸ್ನೆಸ್ಸಾ? ಹಾಂ, ಇದೆ. ಇಲ್ಲಿ ಹೆಂಗೆ ಮೀನೆಲ್ಲ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ಮಾರೋದು ಅಂತ ಹೇಳಿದ್ರು ಇವರು? ತಗೊಂಡು ಬೇರೆ ಮಾರ್ಕೆಟಲ್ಲಿ ಹೋಗಿ ಮಾರ್ತಾರೆ. ಬೇರೆ ಮಾರ್ಕೆಟಲ್ಲಿ ಅವ್ರು ಮಾಡ್ಕೊತಾರೆ. ನಿಮ್ದೇನಂದ್ರೆ ಬರೀ ಮೀನನ್ನ ಹಿಡಿಯೋದು? ನಾವು ಹಿಡಿಯೋದಲ್ಲ, ನಾವು ತಗೊಂಡು ಒಣಗಾಕ್ಬಿಟ್ಟು ಮಾರೋದು ಅಷ್ಟೇ. ಈಗ ಅದನ್ನ ಹಿಡಿಯೋರೇ ಬೇರೆ, ತಂದು ಅನ್ಲೋಡಿಂಗ್ ಮಾಡೋರೇ ಬೇರೆ. ಅದನ್ನ ನೀವು ತಗೊಂಡು ಎಲ್ಲ ಲೆಕ್ಕ ಮಾಡಿ ಅದನ್ನ ಒಣಗಿಸಿ ತಿರ್ಗಾ ಮಾರ್ಕೆಟ್ಗೆ ಹಾಕೋದು. ಎಷ್ಟೊತ್ತಿಗೆ ಬರ್ತೀರಾ ಅಂಕಲ್? 6 ಗಂಟೆಗೆ ಬರ್ತೀವಿ ನಾವು ಬೆಳಿಗ್ಗೆ. ಸಂಜೆ ಎಲ್ಲ ಮಾರಿ ಎಲ್ಲನೂ ಮಾರಿ ಬಿಟ್ಟು ಎಲ್ಲನೂ ದುಡ್ಡು ಗಿಡ್ಡು ತಗೊಂಡು 8-9 ಗಂಟೆ ಆಗ್ತದೆ. ನೀವು ಫ್ಯಾಮಿಲಿ ಇರೋದೆಲ್ಲ ಇದೇ ಐಲ್ಯಾಂಡ್ ಅಲ್ಲ? ನಮ್ಮ 3 ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ. ಹಾಂ, ಅವರು ಅಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲೇ ಕೆಲಸ ಮಾಡ್ಕೊತವ್ರ? ನೀವು ಮಾತ್ರ ನೀವು ನಿಮ್ಮ ಮನೆಯವ್ರು ಮಾತ್ರ ಇಲ್ಲಿ ಐಲ್ಯಾಂಡಲ್ಲಿ ಇರೋದು? ಹೆಂಗೆ ಅನ್ಸುತ್ತೆ ಈ ಕೆಲಸ ನಿಮಗೆ? ಈಸಿ ಅನ್ಸುತ್ತಾ ಇಲ್ಲ ಈ ಬಿಸಿಲಲ್ಲಿ ಈ ಸ್ಮೆಲ್ಲಲ್ಲಿ ಮಾಡಬೇಕು ಅಂತ? ಬಿಸಿಲಲ್ಲಿ ಕಷ್ಟ, ಸ್ಮೆಲ್ ಜಾಸ್ತಿ. ಇದ್ರಲ್ಲೇನು ಸ್ಮೆಲ್ ಅಂದರೆ ಹ್ಯಾಬಿಟ್ ಆಗಿಬಿಟ್ರೆ ಅನ್ಸಲ್ಲ. ಅಂದರೆ ಮೊದಲು ನಮ್ಮ ಥರ ಏನಾದರೂ ಬಂದರೆ ಸ್ಮೆಲ್ ಅನ್ಸುತ್ತೆ, ಇಲ್ಲೇ ಏನಾದರೂ ಇದ್ರೆ ಏನು ಅನ್ಸಲ್ಲ ಆ ಥರ. ನಮ್ಮ ಹುಡುಗ ನಿನ್ನಷ್ಟುದ ಇದ್ದಾನೆ, ಅಯ್ಯೋ ಮೂಗೆಲ್ಲ ಸುಟ್ಟೋಗ್ಬಿಡ್ತು ಅಂತ ಓಡ್ಬಿಡ್ತಾನೆ. ಮತ್ತು
ಇದೆಲ್ಲ ಅವರು ಅವಾಗಲೇ ಏನಾಗ್ತದೆ, ಕೋಳಿ ಫಾರಮ್ಗೆ ಹೋಗ್ತದೆ, ಹಾಂ ಕೋಳಿ ಫಾರಮ್ಗೆ ಹೋಗ್ತದೆ, ಟ್ಯಾಬ್ಲೆಟ್ ಆಗ್ತದೆ, ಇದರಲ್ಲಿ ತುಂಬ ಮೆಡಿಸನ್ಗೂ ಹೋಗುತ್ತಾ ಇದು? ತುಂಬ ಐಟಮ್. ಇದೆಲ್ಲ ಯಾವ ಜಾತಿ ಮೀನು ಅಂಕಲ್ ಇದೆಲ್ಲ? ಇದು ಎಲ್ಲವ ಇದು ಜಿಂಗ ಅಂತಾರೆ ಇದಕ್ಕೆ. ಹಾಂ, ಅದು ಮರಿ ಇದು. ಹಾಂ, ಇದನ್ನ ಮನುಷ್ಯರು ತಿನ್ಬೋದಾ? ಮನುಷ್ಯರಿಲ್ಲ, ಇದು ತಿಂತಾರೆ, ಚಿಕ್ಕದೈತಲ್ಲ ಇದ್ರ ಮನುಷ್ಯರು ತಿಂತಾರೆ. ಒಣಗಿದ ಮೇಲೆ ಚೆನ್ನಾಗ್ತದೆ ಇದು. ಒಣಗಿದ ಮೇಲೆ ಎಲ್ಲವ ನಾವು ತಿನ್ನಂಗಿಲ್ಲ, ಅದೆಲ್ಲ ತಿನ್ನಂಗಿಲ್ಲ. ಹಾಂ, ಬರೀ ಮೆಡಿಸನ್ಸ್ಗೆ ಮತ್ತು ಕೋಳಿ ಮೇವಿಗೆ ಆ ಥರ ಹೋಗುತ್ತೆ. ಆಮೇಲೆ ಗೊಬ್ಬರ ಗಿಡಕ್ಕೆ ಗೊಬ್ಬರ ಸಹ ಆಗ್ತದೆ. ಮೀನಲ್ಲಿ ಗೊಬ್ಬರನೂ ಮಾಡ್ತಾರ? ಅಂದರೆ ಇದೆಲ್ಲ ನೀವು ಬೇಕು ಅಂತ ಇದು ಮೀನು ಹಿಡಿತಾರ ಇಲ್ಲ ವೇಸ್ಟೇಜ್ ಆಗಿ ಸಿಗೋದಾ ಇದೆಲ್ಲ ಮೀನು? ಇದು ವೇಸ್ಟೇಜ್ ಮೀನು. ವೇಸ್ಟೇಜ್ ಮೀನು ಅಂದರೆ ನೀವು ಮಾಮೂಲಿ ಮೀನು ಹಿಡಿಯುವಾಗ ವೇಸ್ಟೇಜ್ ಏನಾದ್ರು ಬಂದರೆ ಅದನ್ನು ಈ ಥರ ಯೂಸ್ ಮಾಡ್ಕೊತೀರ? ಎಲ್ಲವ ದಪ್ಪ ಮೀನು ತಿನ್ನಕೊಂಡು ಹೋಗ್ತವೆ. ಅವೆಲ್ಲ ನಾರ್ಮಲ್ ಮಾರ್ಕೆಟ್ಗೆ ತೂಕದ ಲೆಕ್ಕದಲ್ಲಿ ಹೊರಟೋಗ್ತಾವೆ ಅವೆಲ್ಲ. ಮತ್ತು ಅಂಕಲ್ ನೀವು ಬರೀ ಮುಂಬೈಯಲ್ಲೇ ಇರ್ತೀರಾ ಇಲ್ಲ ಮೈಸೂರು ಕಡೆ ಏನಾದರೂ ಬರ್ತಾ ಇರ್ತೀರಾ? ಮೈಸೂರಿಗೆ ಇನ್ನೇನು ಮಳೆಗಾಲ ಆಯಿತು ಅಂದರೆ ನಮ್ಗೆ ಕೆಲಸ ಇರೋಕ್ಕಿಲ್ಲ. ಹಾಂ, 3 ತಿಂಗಳು ನಮಗೆ ರೆಸ್ಟು. 3 ತಿಂಗಳು ರೆಸ್ಟು. ಮೈಸೂರಿಗೆ ಹೋಗಿ ಊರಲ್ಲಿದ್ದು 3 ತಿಂಗಳಾದ್ಮೇಲೆ ತಿರ್ಗಾ ಕೆಲ್ಸಕ್ಕೆ ಬರೋದು. ನೋಡಿ ಅಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಐಸ್ ಗಡ್ಡೆಗಳಿದೆ ದೊಡ್ಡ ದೊಡ್ಡದು. ಅದನ್ನು ಅಲ್ಲಿ ಕ್ರಷರಲ್ಲಿ ಹಾಕಿ ಕ್ರಷ್ ಮಾಡಿ ಈ ಥರ ಏನು ಈ ಟ್ರೈಯಲ್ಲಿ ಎಲ್ಲ ಮೀನುಗಳನ್ನ ಇಟ್ಟಿರ್ತಾರಲ್ವ, ಆ ಮೀನು ಮೇಲೆ ಒಂದೊಂದು ದೊಡ್ಡ ಸ್ಪೂನಲ್ಲಿ ಅದ್ರ ತುಂಬ ಐಸ್ನ ಮುಚ್ಚಿಬಿಟ್ಟು ಅದನ್ನು ನೀಟಾಗಿ ಪ್ಯಾಕಿಂಗ್ ಮಾಡಿ ಗಾಡೀಲಿ ಹಾಕಿ ಕಳಿಸ್ತಾ ಇರ್ತಾರೆ. ಅದು ಯಾವ ಮಾರ್ಕೆಟ್ಗೆ ಅವ್ರವ್ರ ಕ್ಲೈಂಟ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಟ್ರೈ ಬೇಕು ಅದನ್ನೆಲ್ಲ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದೊಂದೇ ಟ್ರೈ ಹಾಕಿದ್ಮೇಲೆ ಅದ್ರ ಜೊತೆ ಒಂದೊಂದು ದೊಡ್ಡ ಸ್ಪೂನಲ್ಲಿ ಐಸ್ ಹಾಕ್ತಾರೆ. ಮುಂಬೈಗೆ ಬಂದು ತುಂಬ ಖುಷಿ ಆಗ್ತಾ ಇದೆ. ಈ ಟೂರಿಸ್ಟ್ ಪ್ಲೇಸಸ್ಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋದರೆ ಎಲ್ಲ ಫೋಟೋ ತೆಗೆಸ್ಕೊತಾ ಇರ್ತಾರೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ. ಆದರೆ ಈ ಥರ ಹೊರಗಡೆ ಬಂದರೆ ಈ ಥರ ಜನ ಸಿಗ್ತಾರೆ ಮಾತಾಡೋದಕ್ಕೆ. ಅದರಲ್ಲೂ ನಮ್ಮ ಕನ್ನಡದವರೆಲ್ಲ ಸಿಕ್ಕಿದ್ರು, ಮೈಸೂರಿನವರು. ತುಂಬ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿದ್ದು. ಮುಂಬೈನ ಫೇಮಸ್ ಮಡ್ ಐಲ್ಯಾಂಡ್ನ ಫಿಶಿಂಗ್ ಮಾರ್ಕೆಟ್ ನಿಮಗೆ ತೋರಿಸ್ದೆ. ಆದರೆ ಈ ಟೈಮಲ್ಲಿ ಇಲ್ಲಿ ಸೇಲ್ಸ್ ನಡೆಯಲ್ಲ. ಬಂದಿದ್ದು ಒಳ್ಳೆಯದೇ ಆಯಿತು, ಯಾಕಂದರೆ ತುಂಬ ಜನ ಇರ್ತಾರಂತೆ ಬೆಳಗ್ಗೆ ಬಂದರೆ. ಇವಾಗ ಬಂದಿದ್ದು ತುಂಬ ಹೆಲ್ಪ್ ಆಯಿತು ನನಗೆ, ಯಾಕಂದರೆ ಕನ್ನಡ ಮಾತಾಡೋರು ನಮಗೆ ಸಿಕ್ಕಿದ್ರು. ಅಲ್ಲಿ ಯಾವ ಥರ ಕೆಲಸ ಆಗುತ್ತೆ ಅಂತಲೂ ನಮಗೆ ಗೊತ್ತಾಯಿತು. ಮುಂಬೈ ಸಿಟಿಲೇ ಇದ್ದು ಇದೊಂಥರ ಎಲ್ಲೋ ಮುಂಬೈಯಿಂದ ದೂರ ಇರೋ ಥರ ಅನ್ನಿಸ್ತಾ ಇದೆ. ಎಲ್ಲ ಬೋಟ್ಗಳನ್ನ ಟಾರ್ಪೆಲ್ಲ ಕಟ್ಟಿ ಇಲ್ಲಿ ಮುಚ್ಚಿಟ್ಬಿಟ್ಟವ್ರೆ. ಅವ್ರವ್ರಿಗೆ ಬೇಕಾದಂಗೆ ಅವ್ರವ್ರಿಗೆ ಡಿಮಾಂಡ್ ಇದ್ದಂಗೆ ಈ ಬೋಟ್ಗಳನ್ನ ತೊಗೊಂಡು ನೀರಲ್ಲಿ ಹಾಕಿ ಅಲ್ಲಿಂದ ಮೀನು ಹಿಡಿಯೋದಕ್ಕೆ ಹೋಗ್ತಾರೆ. ಇಲ್ಲಂತ ಸಿಕ್ಕಾಬಟ್ಟೆ ಬೋಟ್ಗಳಿದೆ. ಇಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಪೇಮೆಂಟ್ ಸಿಗುತ್ತಂತೆ. ಅವ್ರ ಹತ್ರ ಮಾತಾಡ್ಕೊಂಡು ಬಂದಲ್ವ ಎಲ್ಲರೂ ಅಚ್ಚ ಕಮಾಯಿ ಹೋತಾ ಅಂತಾರೆ. ಕೇಳಿದ್ದಕ್ಕೆ 23,000 ಅಂತೆ ಅವ್ರಿಗೆ ತಿಂಗಳ ಸಂಬಳ. ಬರೀ ಮೀನುಗಳನ್ನ ಕಂಟೈನರಲ್ಲಿ ಅನ್ಲೋಡ್ ಮಾಡೋದು ಲೋಡ್ ಮಾಡೋದು. ಆದರೆ ಟೈಮಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅವ್ರಿಗೆ. ಆದರೂ ಪರವಾಗಿಲ್ಲ, ಅವರೇ ಹೇಳ್ತಾರಲ್ಲ ಈ ಕೆಲಸದಲ್ಲೇ ತುಂಬ ಖುಷಿ ಇದೆ ಅವ್ರಿಗೆ, ಕೆಲಸನೂ ಈಸಿ ಇದೆ ಅಂತ. ಮೀನೆಲ್ಲ ಚೆನ್ನಾಗಿ ಒಣಗಿದ ಮೇಲೆ ಅದನ್ನ ಪೌಡ್ರ್ ಮಾಡೋಕ್ಕೆ ಅದು ರೆಡಿ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲ ಈ ಥರ ಅದನ್ನೆಲ್ಲ ತುಂಬಿಕೊಂಡು ಎಲ್ಲ ಕ್ರಷರಿಗೆ ಕಳಿಸ್ತಾರೆ. ಅದೆಲ್ಲ ನೀಟಾಗಿ ಪೌಡ್ರ್ ಮಾಡಿ ಕಳಿಸುತ್ತೆ. ಅದನ್ನು ಅವರು ಅಂಕಲ್ ಹೇಳ್ದಂಗೆ ಕೋಳಿಗೆ ಮೇವಿಗೆ ಹೋಗುತ್ತೆ. ಇನ್ನು ಕೆಲವು ಮೆಡಿಸನ್ ಮಾಡೋಕ್ಕೆಲ್ಲ ಹೋಗುತ್ತಂತೆ, ಟ್ಯಾಬ್ಲೆಟ್ಸ್ ಮಾಡೋದಕ್ಕೆ. ಆದರೆ ನಾವೆಲ್ಲ ಆ ಥರ ಮೀನುಗಳನ್ನ ತಿನ್ನೋಂಗಿಲ್ಲ, ಮನುಷ್ಯರು ತಿನ್ನೋಂಗಿಲ್ಲ. ಅದನ್ನು ಏನೇ ಇದ್ದರೂ ಬರೀ ಕೋಳಿ ಮೇವಿಗೆ ಮತ್ತು ಮೆಡಿಸನ್ಗೆ ಯೂಸ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಕೇಳಿದ್ದು ಮೀನಲ್ಲೂ ಗೊಬ್ಬರ ಮಾಡ್ತಾರಂತೆ. ನಾವು ನೋಡಿದ್ದು ಗೊಬ್ಬರ ಅಂದರೆ ಯಾವ ಥರ ಮಾಡ್ತಾರೆ ಅಂತ ನಾವು ಸುಮಾರು ವೆರೈಟಿ ನೋಡಿದ್ದೀವಿ. ಆದರೆ ಮೀನಲ್ಲೂ ಗೊಬ್ಬರ ಮಾಡ್ತಾರಂತೆ. ಇದು ನನಗೆ ಗೊತ್ತಿರಲಿಲ್ಲ, ನನಗೆ ಫಸ್ಟ್ ಟೈಮ್ ಇವಾಗ ಗೊತ್ತಾಗಿದ್ದು. तेरे हिसाब से ओ भाई हमारा पाकिस्तान है तेरा बोल रहा है
चावल भी खा रहा उधर उधर